ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯನ ಬದುಕಿನಲ್ಲಿ ಬಹಳಷ್ಟು ಏರಿಳಿತಗಳನ್ನು ನಾವು ಕಾಣ್ತೀವಿ. ಯಾಕೆ ಏರಿಳಿತಗಳನ್ನು ಕಾಣ್ತೀವಿ ಅಂತಕ್ಕಂಥ ಜ್ಞಾನೋದಯವನ್ನು ಇವತ್ತು ಕೂಡ ಎಷ್ಟೋ ಜನ ಬೆಳೆಸ್ಕೊಂಡಿಲ್ಲ. ಇವೆಲ್ಲ ಸಹಜ ಅಂತ ಕೆಲವರು ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಕೆಲವರು ಅದನ್ನು ಸಾಧಾರಣವಾಗಿ ತಗೊಂಡು ಅದಕ್ಕೆ ಪರಿಹಾರಗಳನ್ನು ಹುಡ್ಕೊಳ್ದೆ ಅಥವಾ ಅದು ಸಂಬಂಧಪಟ್ಟಂಥ ಕಾರಣಗಳನ್ನು ಹುಡ್ಕೊಳ್ದೆ ಹೇಗೆ ಬರುತ್ತೋ ಹಾಗೆ ಕಾಲ ಕಳ್ಕೊಂಡು ಹೋಗ್ತಾನೇ ಇರ್ತಾರೆ. ಆದರೆ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಅವ್ರ ರೀತಿ ಆಗಬೇಕಾಗಿತ್ತು, ಇವ್ರ ರೀತಿ ಆಗಬೇಕಾಗಿತ್ತು, ಅವನ ರೀತಿ ಆಗಬೇಕಾಗಿತ್ತು, ಇವಳ ರೀತಿ ಆಗಬೇಕಾಗಿತ್ತು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಅವರು ಹೊಂದಿರ್ತಾರೆ. ಆದರೆ ಭಾಳಷ್ಟು ವಿಚಾರಗಳನ್ನು ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಏನಾದರೂ ಒಂದು ಕಾರ್ಯ ತಡೆ. ಇವತ್ತು ಮನುಷ್ಯನ ಜೀವನದಲ್ಲಿ ಬೇಕಾದಂಥ ಹಲವಾರು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಇದ್ದಾವೆ. ಯಾಕಂದರೆ ಜೀವನ ಅಂದ ತಕ್ಷಣ, ಸಂಸಾರ ಅಂದ ತಕ್ಷಣವೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮಗೆ ಅವಶ್ಯಕತೆಗಳ ಒಂದು ಮೂಟೆಗಳು ನಮಗೆ ಕಾಣಿಸ್ತಿರ್ತದೆ. ಇವತ್ತು ಯಾವುದಾದ್ರು ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದಾಗ ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ವಿಘ್ನಗಳು, ತಡೆಗಳು. ಯಾವುದೇ ಒಂದು ಕೆಲಸ ಮಾಡಲಿ, ಇವತ್ತು ಬಾ, ನಾಳೆ ಬಾ, ನಾಳಿದ್ದು ಬಾ ಅಂತಕ್ಕಂಥ ಒಂದು ಮಾತುಗಳು. ಯಾವುದೇ ಒಂದು ಕಚೇರಿಗೆ ಹೋಗಲಿ, ಅಲ್ಲಿ ಇವತ್ತು ನೋಡೋಣ, ನಾಳೆ ನೋಡೋಣ, ಇನ್ನೂ ಅದಾಗಿಲ್ಲ, ಇದಾಗಿಲ್ಲ ಅಂತಕ್ಕಂಥ ಮಾತುಗಳು. ಇವತ್ತು ಸಂಸಾರದಲ್ಲಿ ಯಾವುದಾದ್ರು ಒಂದು ಪ್ರಯತ್ನಗಳು ತೊಗೋಬೇಕು, ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಲೋನ್ ತೊಗೋಬೇಕು ಅಂದಾಗ ಅದಕ್ಕೆ 108 ವಿಘ್ನಗಳು. ಇವತ್ತು ಮಕ್ಕಳ ಎಜುಕೇಷನ್ ಆಗ್ತಿಲ್ವಲ್ಲ ಅಂತಕ್ಕಂಥ ಮಾನಸಿಕ ಕಿರಿಕಿರಿ, ಮಕ್ಕಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ಕಾರಣಗಳು ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಒಂದು ಕೊರತೆ. ಇವೆಲ್ಲ ಭಾಳಷ್ಟು ವಿಚಾರಗಳು ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾನಾ ರೀತಿಯಾಗಿ ಮಾನಸಿಕವಾಗಿ, ದೈಹಿಕವಾಗಿ ಅವ್ರನ್ನ ಕಾಡ್ತಾನೇ ಇರ್ತದೆ. ಇವತ್ತು ಎಷ್ಟೋ ಲಕ್ಷಾಂತರ ಕುಟುಂಬಗಳಿದ್ದಾವೆ. ಕೆಲವರಿಗೆ ಸಣ್ಣ ಮಟ್ಟದ ಕಿರಿಕಿರಿ ಅಡೆತಡೆಗಳಿರ್ಬೋದು, ಮಧ್ಯಮ ವರ್ಗದವರಿಗೆ ಅವ್ರದ್ದೇ ಆದಂತಹ ಒಂದು ಲೆವೆಲ್ನಲ್ಲಿ ಇರ್ತಕ್ಕಂತಹ ಅಡೆತಡೆ ಕಿರಿಕಲಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಸಾಹುಕಾರರು ಅಂತ ಹೇಳ್ತೀವಿ ನಾವು, ಶ್ರೀಮಂತರು ಅಂತ ಹೇಳ್ತೀವಿ, ಅವ್ರಿಗೂ ನಾನಾ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳನ್ನು ನಾವು ಕಾಣ್ತೀವಿ. ಯಾಕಂದರೆ ಯಾರೂ ಇಲ್ಲಿ ದೊಡ್ಡವರಲ್ಲ. ಅವರವರ ಕರ್ಮಾನುಸಾರ ಅವರವರ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರಿಗೆ ಬೇಕಾದಂತಹ ಅವಶ್ಯಕತೆಗಳ ಹೋರಾಟಕ್ಕೆ ಯಾವಾಗಲೂ ಅವರು ನಡೆಸ್ತಾ ಇರ್ತಾರೆ. ಆದರೆ ಆ ಹೋರಾಟದಲ್ಲಿ ಎಷ್ಟು ಜನ ಜಯ ಗಳಿಸ್ತಾರೆ? ಕೆಲವು ಮಂದಿ ಮಾತ್ರ ಜಯ ಗಳಿಸ್ತಾರೆ. ಯಾಕಂದರೆ ಅವ್ರು ನಂಬಿರ್ತಕ್ಕಂಥ ದೈವ, ಅವ್ರು ನಂಬಿರ್ತಕ್ಕಂಥ ಆಚಾರ, ಅವ್ರು ನಂಬಿರ್ತಕ್ಕಂಥ ಸಂಸ್ಕಾರ ಅವರನ್ನು ಒಂದು ಹಾದಿನಲ್ಲಿ ಅವರನ್ನು ಗುರಿ ಮುಟ್ಟಿಸ್ಬೋದೇ ಹೊರತು 99% ಜನ ಇವತ್ತು ನಾನಾ ರೀತಿಯಾದ ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಹೊರತು ಇದಕ್ಕೆ ಏನು ಕಾರಣ ಅಂತಕ್ಕಂಥ ತಿಳ್ಕೊಳ್ಳೋಂಥ ಪ್ರಯತ್ನ ಪಟ್ಟಾಗ ಇಂಥ ಕಾರ್ಯಕ್ರಮಗಳು ನೋಡ್ತಾ ಅದು ಪ್ರಯತ್ನ ಮಾಡೋಣ, ಇದು ಪ್ರಯತ್ನ ಮಾಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಆ ದೇವಸ್ಥಾನ ಹೋಗೋಣ, ಈ ದೇವಸ್ಥಾನ ಹೋಗೋಣ, ಅಥವಾ ಈ ಥರ ಎಲ್ಲ ಸಮಸ್ಯೆಗಳು ಬರೋದಕ್ಕೆ ಕಾರಣ ಏನು ಅಂತಕ್ಕಂಥ ಲೆಕ್ಕಾಚಾರದಲ್ಲೇ ಹುಡುಕಾಟ ಮಾಡ್ತಿರ್ತಾರೆ ಹೊರತು ಯಾರಿಗೂ ಒಂದು ಪರ್ಫೆಕ್ಟ್ ಆದಂಥ ಒಂದು ರಿಸಲ್ಟ್ ಸಿಗೋದೇ ಇಲ್ಲ. ಕಾರಣಗಳೇನು ಗೊತ್ತೇ ಆಗಲ್ಲ. ಹಿಂದೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಫಾಲೋ ಮಾಡ್ತಾ ಇದೆ. ಆ ಶಕ್ತಿ ನಮ್ಮನ್ನು ಯಾವುದೇ ಕಾರ್ಯಕ್ರಮಗಳಿಗೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನಾವು ಯಾವಾಗ ಅಭಿವೃದ್ಧಿ ಆಗೋದು, ನಾವು ಯಾವಾಗ ತಗೊಂಡು, ನಾವು ಯಾವಾಗ ಚೆನ್ನಾಗಿರೋದು, ದಿನ ಪೂರ್ತಿ ಅಂದರೆ ಮದುವೆ ಆದಾಗಿಂದ ಅಥವಾ ಹುಟ್ಟಿದಾಗಿಂದ ನಮ್ಮ ಪರಿಸ್ಥಿತಿಗಳು ಹೀಗೇ ಇದೆಯಲ್ಲ, ಏನು ಮಾಡೋಣ ಅಂತಕ್ಕಂಥ ಒಂದು ಮೆಂಟಾಲಿಟಿನಲ್ಲಿ ಇವತ್ತು ಸಾಕಷ್ಟು ಜನ ಇವತ್ತು ನರಳ್ತಾ ಇರ್ತಾರೆ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ. ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಇದು ಇರ್ಬೋದು. ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟು. ನಾವು ಏನೇನೋ ಪ್ರಯತ್ನ ಪಡ್ತೀವಿ, ಆ ಪೂಜೆ, ಈ ಪೂಜೆ, ಇದು ಏನೇನೋ ಮಾಡಿದ್ದೀವಿ ನಾವು, ಆದರೂ ಕೂಡ ನಮಗೆ ಅಲ್ಲಗಾಡೋಕ್ಕಾಗ್ತಿಲ್ಲ, ಏನೇನೋ ತೊಂದರೆಗಳಾಗ್ತಾ ಇದೆ, ವರ್ಷಗಳು ಕಳೀತಾ ಇದೆ, ನಾವು ಯಾಕೆ ಮಾಡೋದು ಅಂತಕ್ಕಂಥ ಒಂದು ಪರಿಣಾಮದಲ್ಲಿ ನಾವೆಲ್ಲ ಇದ್ದೀವಿ ಅಂತೇಳಿ ಇವತ್ತು ಭಾಳ ಜನ ಮೆಸೇಜ್ಗಳನ್ನ ಮಾಡ್ತಾ, ಲೆಟರ್ಗಳನ್ನು ಬರೀತಾ, ಮತ್ತು ಮಾನಸಿಕವಾಗಿ ಕಾರ್ಯಗಳನ್ನು ಮಾಡ್ತಾ ಇವತ್ತು ನೊಂದ್ಕೊಳ್ತಾ ಇದ್ದಾರೆ. ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥ ಹಿನ್ನಡೆಗಳನ್ನು ಅನುಭವಿಸ್ತಾ ಇವತ್ತು ಮಾನವ ಜೀವಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಒತ್ಕೊಂಡು ಜೀವನವೇ ಬೇಡ ಅಂತಕ್ಕಂತಹ ಹಲವಾರು ವಿಚಾರಗಳ ಕಡೆ ಗಮನ ಕೊಡ್ತಾ ಇವತ್ತು ಒಂದಲ್ಲ ಒಂದು ಸಂಕಟಗಳನ್ನು ವಂಶ ಪಾರಂಪರ್ಯ ಅನುಭವಿಸ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವೊಂದು ಸ್ವಲ್ಪ ಅಧ್ಯಯನ ಮಾಡಿದಾಗ ಈಗಾಗಲೇ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಾಗಿದೆ. ನಮ್ಮ ಜನ್ಮದೋಷಗಳನ್ನು ನಾವು ಪರಿವರ್ತನೆ ಮಾಡ್ಕೊಳ್ದೇ ಇದ್ದಾಗ ಆ ಪರಿವರ್ತನೆ ಆಗದಿರತಕ್ಕಂತಹ ದೋಷಗಳು ನಮ್ಮನ್ನು ಹಿಂಬಾಲಿಸ್ತವೆ ಅಂತೇಳಿ. ಆ ಹಿಂಬಾಲಿಸ್ತಕ್ಕಂತಹ ದೋಷಗಳು ಯಾವಾಗ ನಾವು ಅನುಭವಿಸ್ತಾ ಹೋಗ್ತೀವಿ, ಅದರ ಒಂದು ಪರಿಣಾಮ ಪ್ರಭಾವಗಳಿಗೆ ನಾವು ಯಾವಾಗ ಒಳಗಾಗ್ತೀವಿ, ಆಗ ಭಾಳಷ್ಟು ಮಾನಸಿಕ, ದೈಹಿಕವಾದಂಥ ತೊಂದರೆಗಳಿಗೆ ನಾವು ಈಡಾಗ್ತೀವಿ. ಆಗ ಮನೆಯ ಸದಸ್ಯರ ಮೇಲೆಲ್ಲ ಇದರ ಎಫೆಕ್ಟ್ ಆಗೇ ಆಗುತ್ತೆ. ಇವತ್ತು ಜಾತಕ ಚೆನ್ನಾಗಿದೆ, ಜಾತಿಲಿ ಯಾವುದೂ ಜನ್ಮದೋಷಗಳಿಲ್ಲ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಒಬ್ಬರಲ್ಲಿ ಅದು ಎಂಥ ಶ್ರೀಮಂತ ಆಗಿದ್ರೂ ಕೂಡ ಅವರಲ್ಲಿ ಒಂದಲ್ಲ ಒಂದು ಕೊರತೆ ಇದ್ದೇ ಇರ್ತದೆ. ಯಾಕಂದರೆ ನಾವು ಹುಡ್ತಕ್ಕಂತಹ ಈ 31 ಸಂಖ್ಯೆಗಳು, 27 ನಕ್ಷತ್ರಗಳು, 12 ರಾಶಿಗಳು, 12 ಲಗ್ನ ಭಾವಗಳಿಂದ
ನಮ್ಮಲ್ಲಿ ಒಂದಲ್ಲ ಒಂದು ಕೊರತೆಯನ್ನು ನಾವು ಹೊತ್ಕೊಂಡೇ ಬಂದಿರ್ತೀವಿ. ಆ ಕೊರತೆಯನ್ನು ನೀಗಿಸುವಾಗ ನಾವು ಈ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದೀವಿ. ಆ ಮನುಷ್ಯನ ಒಂದು ಕರ್ತವ್ಯವನ್ನು ನಾವು ಜ್ಞಾಪಿಸ್ಕೊಂಡು ನಾವು ಏನಕ್ಕೋಸ್ಕರ ಮನುಷ್ಯರಾಗಿ ಹುಟ್ಟಿದ್ದೀವಿ, ನಮ್ಮ ಒಂದು ಅವಶ್ಯಕತೆಗಳು ಏನಿದೆ, ಅಥವಾ ನಾವು ಮಾಡ್ತಕ್ಕಂಥ ಭಾಳ ಮುಖ್ಯವಾದಂಥ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಈ ಜಾತಕ ಮೂಲಕ ನಾವು ವಿಚಾರ ವಿಮರ್ಶೆ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳದೆ ಇದ್ದಾಗ ಇದೇನಾಗುತ್ತೆ, ವಂಶ ಪಾರಂಪರ್ಯವಾಗಿ ಆ ಕರ್ಮ ಫಲಗಳು ಒಬ್ಬರಿಂದ ತಂದೆ ತಾಯಿಯಿಂದ ಮಕ್ಕಳಿಗೆ, ಮಕ್ಕಳಿಂದ ಅವ್ರ ಮಕ್ಕಳಿಗೆ, ಅವ್ರ ಮಕ್ಕಳಿಂದ ಅವ್ರ ಮಕ್ಕಳಿಗೆ ಈ ವಂಶ ಪಾರಂಪರ್ಯ ಏನಾಗುತ್ತೆ ಇದು ಫಾಲೋ ಮಾಡ್ತಾನೆ ಹೋಗ್ತಾ ಇರ್ತದೆ. ಆಗ ಎಲ್ಲೋ ಒಂದು ಕಡೆ ಸಮಸ್ಯೆ ಆಯಿತು ಅಂದಾಗ ಹುಡುಕುವಂಥ ಪ್ರಯತ್ನ ಮಾಡೋಕ್ಕೆ ಹೋದಾಗ ಅಲ್ಲಿ ಆ ಹುಡುಕುವಿಕೆಯಲ್ಲಿ ನಿಜವಾದ ನಿಖರವಾದಂಥ ಕಾರಣ ಕೂಡ ನಿಮಗೆ ಸಿಗೋದೇ ಇಲ್ಲ. ನಿಮ್ಮಲ್ಲಿ ಏನೊಂದು ಭ್ರಮೆ, ನಾನು ಮಾಡಿದ್ದೀನಿ, ನಾನು ತೋರಿಸಿದ್ದೀನಿ, ನನಗೆಲ್ಲ ಹೇಳಿದ್ದಾರೆ, ಬಟ್ ನನಗೆ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಫಲಿತಾಂಶಕ್ಕೋಸ್ಕರ ಅಂತಕ್ಕಂಥದ್ದು. ಅಂದರೆ ಆ ಫಲಿತಾಂಶ 1 ವರ್ಷ ಆದರೂ ಬರಲ್ಲ, 2 ವರ್ಷ ಆದರೂ ಬರಲ್ಲ, 3 ವರ್ಷ ಆದರೂ ಬರಲ್ಲ, ಏನು ಮಾಡಿದ್ರು ಫಲಿತಾಂಶ ಬರಲ್ಲ. ಕೊನೆಗೆಲ್ಲ ಕೇಳಿದ್ರೆ ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಯಾವುದು ನಾನು ಬಿಟ್ಟಿಲ್ಲ, ಆದರೂ ಕೂಡ ನನಗೆ ಫಲಿತಾಂಶ ಇಲ್ಲ ಅಂತಂದಾಗ ಕಾರಣ ಏನು? ಅಲ್ಲಿಗೆ ನಿಖರವಾದಂಥ ಕಾರಣವನ್ನು ನೀವು ಕಂಡುಹಿಡ್ಕೊಂಡಿಲ್ಲ, ಅದಕ್ಕೆ ಫಲಿತಾಂಶ ಸಿಕ್ಕಿಲ್ಲ ನಿಮಗೆ. ಆ ಫಲಿತಾಂಶ ಸಿಗದೇದಾಗ ಏನಾಗ್ತದೆ, ನೀವು ಕಾಯ್ಕೊಂಡೇ ಇರ್ತೀರ, ವಯಸ್ಸಾಗೋಗ್ತಾ ಇರ್ತದೆ. ವಯಸ್ಸಾಗೋದ್ಮೇಲೆ ಏನು ಪ್ರಯೋಜನ? ನೋಡು, ಅವ್ರು ಹಾಗಾದರು, ಇವ್ರು ಹೀಗಾದರು, ಇವತ್ತೆಲ್ಲ ನಮ್ಗೆ ಆಡ್ಕೊಂಡು ಹೋಗ್ತಾರೆ, ಇವತ್ತೆಲ್ಲ ಮರ್ಯಾದೆ ತೆಗಿತಾ ಇದ್ದಾರೆ, ಮರ್ಯಾದೆನೇ ಇಲ್ಲ, ನಮಗೆ ಗೌರವನೇ ಇಲ್ಲ, ನಾವು ಹೇಗೋ ಇರಬೇಕಾಗಿತ್ತು, ನನ್ನ ಗಂಡ ಅಷ್ಟು ಕಷ್ಟಪಡ್ತಾರೆ, ನನ್ನ ಹೆಂಡತಿ ಅಷ್ಟು ಕಷ್ಟಪಡ್ತಾಳೆ. ಈ ಥರ ಹಲವಾರು ವಿಚಾರಗಳನ್ನು ನಾವು ಮಾತಾಡ್ಕೊಳ್ತಿದ್ರು ಕೂಡ ಸಾಮಾಜಿಕ ಬದುಕಿನಲ್ಲಿ ನಾವು ಇನ್ನೊಬ್ಬರು ನೋಡಿ ನಾವು ಆಗಬೇಕು ಅಂದ್ಕೊಳ್ತೀವಿ ಹೊರತು ನಮ್ಮಲ್ಲಿ ಏನು ಕೊರತೆ ಇದೆ, ನಮ್ಮಲ್ಲಿ ಏನು ಅದೃಷ್ಟ ಇದೆ ಅದನ್ನು ಸ್ಪಷ್ಟ ನೋಡ್ಕೊಳ್ಳೋಣ ಅಂತಕ್ಕಂಥ ಮನೋಭಾವನೆ ಯಾರಲ್ಲೂ ಇಲ್ಲ ಇವತ್ತು. ಮೊದಲು ಜನ್ಮದೋಷ, ಅದಾದಮೇಲೆ ಕಾಲದೋಷ. ಈ ಜನ್ಮದೋಷ ಕಾಲದೋಷದ ಪರಿವರ್ತನೆ ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ಅಥವಾ ಅದೃಷ್ಟವೋ ದುರಾದೃಷ್ಟವೋ ಅಂತಕ್ಕಂಥದ್ದು ಎಲ್ಲಿವರೆಗೂ ನೋಡ್ಕೊಳ್ಳಲ್ಲ ಅಲ್ಲಿವರೆಗೂ ನಿಮಗೇನಾಗುತ್ತೆ, ಇವೆಲ್ಲ ಒಂದಲ್ಲ ಒಂದು ಸಮಸ್ಯೆನ ನಿಮ್ಗೆ ತಂದು ಹೊಡ್ತಾನೆ ಇರ್ತದೆ. ಅದಕ್ಕೆ ನನ್ನಿಂದ ಸಮಸ್ಯೆಯ ಅಥವಾ ಇನ್ನೊಬ್ಬರಿಂದ ಸಮಸ್ಯೆ ಅಂತಕ್ಕಂಥ ಒಂದು ಜಿಜ್ಞಾಸೆ ನಿಮ್ಮಲ್ಲ ಉತ್ಪನ್ನ ಆಗ್ತದೆ. ಆ ಉತ್ಪನ್ನದಾಗ ಏನಾಗ್ತದೆ, ಅಯ್ಯೋ ನಮ್ಮ ಮನೆ ಬರ ಸರಿ ಇಲ್ಲ ಬಿಡಿ ಅಂತ ಅಂದ್ಕೊಳ್ತಕ್ಕಂಥದ್ದು, ಅಥವಾ ಇಲ್ಲ ನನಗೇನೋ ಒಂದು ಕೆಪಾಸಿಟಿ ಇದೆ, ಅದನ್ನು ಮಾಡ್ಕೊಳ್ಬೇಕು, ನಾನು ಏನು ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ತಳಮಳ ನಮ್ಮ ಮನಸ್ಸಲ್ಲಿ ಆಗಾಗ ನಡೀತಾನೆ ಇರ್ತೈತೆ. ನಾವು ಯಾರನ್ನ ತೋರಿಸ್ಕೊಳಕ್ಕೆ ಹೋಗಲ್ಲ. ಆದರೆ ಕಾರಣ ಏನು, ಎಲ್ಲಿಂದ ಪ್ರಾಬ್ಲಮ್ ಶುರು ಆಗಿದೆ, ಮನೆ ವಾಸಸ್ಥಾನದಿಂದನ, ಅಥವಾ ಆಫೀಸಿಂದನ, ಅಥವಾ ಫ್ಯಾಕ್ಟ್ರಿಯಿಂದನ, ಅಥವಾ ನನ್ನಿಂದನ, ಅಥವಾ ನನ್ನ ನಡವಳಿಕೆಯಿಂದನ, ಇವೆಲ್ಲ ಎಷ್ಟೋ ಜನಕ್ಕೆ ಒಂದು ಪರಿಮಿತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಮನಸ್ಥಿತಿಯ ಹಿಂದೆ ಬಲವಾದ ಒಂದು ಕಾರಣ ಇದ್ದೇ ಇರ್ತದೆ, ಅದು ಕರ್ಮದೋಷಗಳಂತೇಳಿ. ಆ ಕರ್ಮದೋಷಗಳೇ ಭಾಳ ವಿಶೇಷವಾಗಿ ನಮಗೆ ಮಾನಸಿಕ ಕಿರಿಕಿರಿ ತಡೆಗಳನ್ನು ಉಂಟು ಮಾಡ್ತಾ ಬರ್ತದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಈ ರಾಹು, ಕೇತು, ಶನಿ, ಮಂಗಳ, ಚಂದ್ರ ಇವರೆಲ್ಲ ಮಾನಸಿಕವಾಗಿ ನಮಗೆ ಒಂದಲ್ಲ ಒಂದು ತಡೆಗಳನ್ನು ನಮ್ಮ ಜಾತಕದ ಕೆಲವು ನಿರ್ದಿಷ್ಟ ಭಾಗಗಳಲ್ಲಿ ಕೂತ್ಕೊಂಡು ಅವು ನಮಗೆ ಅಪ್ಲಿಕಬಲ್ ಮಾಡ್ತಾನೆ ಇರ್ತವೆ. ಬಟ್ ಎಷ್ಟು ಜನಕ್ಕೆ ಜಾತಕ ಇಲ್ಲ, ನೀವು ಹೇಳಿದೆಲ್ಲ ಕರೆಕ್ಟು ಅಂತ ನೀವು ಒಪ್ಕೋಬೋದು. ಜಾತಕ ಇರಲಿ ಇಲ್ಲದೆ ಹೋಗಲಿ, ನಮ್ಮಲ್ಲಿ ಆಗ್ತಕ್ಕಂತಹ ಈ ಮಾನಸಿಕ ದೈಹಿಕ ಅಡೆತಡೆಗಳು ಅಥವಾ ನಮ್ಮ ಪ್ರಯತ್ನಗಳಾಗ್ತಕ್ಕಂಥ ಹಿನ್ನಡೆ ಇವುಗಳನ್ನೆಲ್ಲ ಗುರುತಿಸುವಂಥ ಮಾರ್ಗದರ್ಶನ ಜ್ಯೋತಿಷಾಸ್ತ್ರದಲ್ಲಿ ಭಾಳ ಸ್ಪಷ್ಟವಾಗಿದೆ. ಅದನ್ನು ತಿಳಿ ಹೇಳಿ ನಿಖರವಾಗಿ ಪರಿಹಾರ ಕೊಡ್ತಕ್ಕಂಥ ನಿಮಗೆ ಬೇಕಾಗಿದೆ. ಆದರೆ ಎಷ್ಟು ಜನ ಅದನ್ನು ಹುಡುಕುವಿಕೆಯಲ್ಲಿದ್ದೀರಿ? ಯಾರು ಹುಡ್ಕಕ್ಕೆ ಹೋಗಲ್ಲ. ಇವತ್ತು ಎಲ್ಲ ಕರೆ ಮಾಡಿದ್ರಲ್ಲ ನನಗೆ ಇದು ಪ್ರಾಬ್ಲಮ್ ಅಂತ ಹೇಳ್ತಿರೋ ಹೊರತು ಯಾರೂ ಕೂಡ ನಿಮ್ಮ ಮನೆಗೆ ಬಂದು ನಿಮ್ಗೆ ಈ ದೋಷ ಇದೆ, ಈ ದೋಷ ಇದೆ, ಈ ಪರಿಹಾರ ಮಾಡ್ಕೊಳ್ಳಿ, ಈ ಪರಿಹಾರ ಯಾರೂ ಹೇಳೋದಿಲ್ಲ. ನಮ್ಮಲ್ಲಿ ಉತ್ಪನ್ನ ಆಗಬೇಕದು. ಹೌದು, ನನಗೆ ತೊಂದರೆ ಆಗ್ತಿದೆ, ನನಗೆ ಹಿನ್ನಡೆ ಆಗ್ತಿದೆ, ನನಗೆ ತಡೆ ಆಗ್ತಾ ಇದೆ, ನಾನು ಏನು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ, ನಾನು ಒಳ್ಳೆಯವನು, ನಾನು ಧರ್ಮಿಷ್ಠ, ನಾನು ಯಾರಿಗೂ ಏನೊಂದು ಕೆಟ್ಟದ್ದು ಬಯಸಿಲ್ಲ, ಇವೆಲ್ಲ ಮಾತುಗಳನ್ನ ಹಾಡ್ತೀರಿ. ಇದ್ಯಾವುದು ಕೆಲಸಕ್ಕೆ ಬರೋದಿಲ್ಲ. ನಮಗೆ ಉತ್ಪನ್ನ ಆಗಿರ್ತಕ್ಕಂತಹ, ಉತ್ಪತ್ತಿಯಾಗಿರ್ತಕ್ಕಂತಹ ದೋಷಗಳ ಒಂದು ಪ್ರಭಾವಗಳು ಎಲ್ಲಿಂದ ಉತ್ಪತ್ತಿಯಾಗಿದೆ? ನಮ್ಮ ಜನ್ಮ ಪ್ರಾರಂಭ ಆದಾಗಿಂದ, ನಾವು ಈ ಭೂಮಿಗೆ ಬಂದಾಗಿನಿಂದ ಪ್ರಾರಂಭ ಆಗ್ತಕ್ಕಂತಹ ಆ ಬದಲಾವಣೆಗಳಲ್ಲಿ ಈ ವಿಶೇಷ ಅಶುಭಕಾರಕ ಗ್ರಹಗಳ ಒಂದು ಪ್ರಭಾವಗಳು ಆಯಾ ಕಾಲಮಾನದಲ್ಲಿ, ಆಯಾ ಕಾಲ ದೇಶಗಳಲ್ಲಿ ಆಕ್ಟಿವೇಟ್ ಆದಾಗ ಅಥವಾ ಜಾಗೃತವಾದಾಗ ನಾವು ಆಯಾ ಸಂದರ್ಭಗಳಲ್ಲಿ ಸಿಗಾಕೊಳ್ತೀವಿ. ಇದಕ್ಕೇನೆ 7.5 ಅಷ್ಟಮ ಶನಿ, ಜನ್ಮ ಶನಿ, ಭಾಗ್ಯ ಶನಿ, ಕಂಟಕ ಶನಿ ಇವೆಲ್ಲ ನಾವು ಮಾತಾಡ್ಕೊಳ್ತೀವಿ. ಆಗ ಅದರ ಹಿನ್ನೆಲೆಯನ್ನು ಅನುಭವಿಸಿರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಎಸ್ ನೀವು ಹೇಳ್ತಾ ಇರೋದು ಕರೆಕ್ಟು ಅಂತ. ಹಾಗಾದರೆ ಅನುಭವಿಸ್ಕೊಂಡೇ ಇರಬೇಕಾ? ಖಂಡಿತ ಇಲ್ಲ. ಯಾವ ದೇವರು, ಯಾವ ಶಾಸ್ತ್ರದಲ್ಲಿ, ಯಾವ ಋಷಿಮುನಿಗಳು ಕೂಡ ಶಾಸ್ತ್ರ ಹೇಳಿಲ್ಲ ಇಂಥ ನಿನ್ಗೊಂದು ಬ್ಯಾಡ್ ಟೈಮ್ ಬರ್ತಾ ಇದೆ, ನೀ ಇದನ್ನು ಅನುಭವಿಸು ಅಂತ ಯಾರೂ ಹೇಳಿಲ್ಲ. ಇದು ತಪ್ಪು ಕಲ್ಪನೆ. ಕೆಲವರು ವಿತ್ತಂಡ ಮಾತುಗಳು ಮಾಡ್ತಾರೆ. ನನ್ನ ಹಣೆ ಬರ ಹಂಗೆ, ನನ್ನ ಟೈಮ್ ಚೆನ್ನಾಗಿಲ್ವಂತೆ, ನಾನು ಅನುಭವಿಸ್ಬೇಕಂತೆ. ಯಾವ ಶಾಸ್ತ್ರಲ್ಲೂ ಬರೆದಿಲ್ಲ. ಆಗತ್ತೆ, ತೊಂದರೆ ಆಗತ್ತೆ ಅಂತ ಹೇಳಿದ್ದಾರೆ.
ಇಂತಹ ಪ್ರಭಾವಗಳು ನಿಮ್ಮ ಮೇಲೆ ಕೆಲಸ ಮಾಡುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇದು ಅನುಭವಿಸ್ಕೊಂಡೇ ಇರಬೇಕು, ಫೇಸ್ ಮಾಡಿಕೊಂಡೇ ಇರಬೇಕು ಅಂತ ಎಲ್ಲೂ ಹೇಳಿಲ್ಲ. ಯಾಕಂದರೆ ಆ ಎರಡನೇ ಭಾಗದ ಹರಿವನ್ನು ಉಂಟು ಮಾಡ್ತಕ್ಕಂಥವ್ರು ನಮ್ಮಲ್ಲಿ ಬಹಳ ವಿರಳ. ಆ ವಿರಳತೆಯಿಂದ ನಿಮ್ಮಲ್ಲಿ ಈ ರೀತಿ ಒಂದು ಮೈಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು ನನ್ನ ಹಣೆ ಬರ ಸರಿ ಇಲ್ಲ, ನಾನು ದುರದೃಷ್ಟವಂತ, ನಾನು ಕೆಟ್ಟವನು, ಯಾವ ಜನ್ಮದ ಪಾಪ ಕರ್ಮನೋ, ನಾನು ಈ ಜನ್ಮ ಅನುಭವಿಸ್ತಾ ಇದ್ದೀನಿ, ಅದು ಇದು ಹೇಳ್ಕೊಂಡೇ ಕಾಲ ಕಳಿತಿರ್ತಿರೋ ಹೊರತು ಸರಿಯಾದಂತಹ ಮಾರ್ಗದರ್ಶನ. ಯಾಕಂದರೆ ಪ್ರತಿಯೊಬ್ಬರಿಗೂ ಭಗವಂತ ಇದ್ದಾನೆ, ಅಣು ರೇಣು ಕುರಣತಾಷ್ಟಗಳಲ್ಲಿ ಭಗವಂತ ಇದ್ದಾನೆ. ಅವನ ಒಂದು ಇರುವಿಕೆ ನಮಗೆ ಯಾಕಿದೆ ಅಂತಂದರೆ ರಕ್ಷಣೆಗೋಸ್ಕರ, ಸಂರಕ್ಷಣೆಗೋಸ್ಕರ. ಆ ರಕ್ಷಣೆ ಸಂರಕ್ಷಣೆಗೆ ಭಗವಂತ ಇದ್ದಾನೆ ಅಂತಂದಾಗ ಆ ರೂಟನ್ನು ನಾವು ಹಾಕೊಳ್ಬೇಕು. ಆ ರೂಟ್ ಯಾವುದು ಅಂದರೆ ಜ್ಯೋತಿಷ್ಶಾಸ್ತ್ರ. ಜ್ಯೋತಿಷ್ಶಾಸ್ತ್ರದ ಮಾರ್ಗದರ್ಶನದಲ್ಲಿ ಆ ಜ್ಯೋತಿಯನ್ನು ಹಿಡ್ಕೊಂಡು ನಾವು ಹೊರಟಾಗ ಭಗವಂತ 100% ನಮ್ಮ ಕಣ್ಣು ಕಾಣಿಸ್ತಾನೆ. ಅದಕ್ಕೆ ಆ ಸೃಷ್ಟಿಕರ್ತ ಎಲ್ಲವನ್ನೂ ಕೊಟ್ಟಿದ್ದಾನೆ ನಮಗೆ. ಆ ಕೊಟ್ಟಿದ್ರೂ ಕೂಡ ನಾವು ಅದರ ಒಂದು ಅರಿವಿಲ್ಲದೆ, ಅದರ ಜ್ಞಾನವಿಲ್ಲದೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ನಾನಾ ರೀತಿಯಾದ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇದಕ್ಕೇನು ಪರಿಹಾರವೇ ಇಲ್ಲ, ಬಿಡುಗಡೆನೇ ಇಲ್ವಾ, ಏನೇನೋ ಮಾಡಿದ್ವಿ ಅಂದ್ಕೊಂತಾರೆ. ಈಗ ಏನು ಅಲ್ಪ ಸ್ವಲ್ಪ ಇರತಕ್ಕಂಥವ್ರು ಏನೇನೋ ಮಾಡಿ ಬಿಡುಗಡೆ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಏನೂ ಇಲ್ದಿರತಕ್ಕಂಥ ನಿರ್ಗತಿಕರು ಏನು ಮಾಡಬೇಕು? ಅವ್ರಿಗೂ ಒಂದು ಕೆಲಸ ಕಾರ್ಯ ಅವಶ್ಯಕತೆ ಇದೆಯಲ್ವಾ? ಅವ್ರಿಗೆ ನಾವು ಏನು ಪರಿಹಾರ ಮಾಡಬೇಕು? ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಭಾಗದಲ್ಲಿ ವೆಯ್ಟ್ ಮಾಡ್ತಾ ಇರಿ. ಜೀವನದಲ್ಲಿ ಬರ್ತಕ್ಕಂತಹ ಹಲವಾರು ಅಡೆತಡೆಗಳು, ಮಾನಸಿಕ ಕಿರಿಕಿರಿಗಳು, ಜೀವನದಲ್ಲಿ ಅಭಿವೃದ್ಧಿಯ ಹಿನ್ನಡೆ, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರ್ತಾ ಇಲ್ಲ, ಲೋನ್ ಸಿಗ್ತಾ ಇಲ್ಲ, ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಮದುವೆ ಮಾಡಬೇಕು, ಅಥವಾ ಉದ್ಯೋಗ ಬೇಕು, ಅಥವಾ ಜಾಬಲ್ಲಿ ಒಂದು ಅಭಿವೃದ್ಧಿ ಬೇಕು, ಅಥವಾ ನನ್ನ ಮಗ ಫಾರಿನ್ಗೆ ಹೋಗಬೇಕು, ನಮ್ಮ ಮಗಳು ಫಾರಿನ್ಗೆ ಹೋಗಬೇಕು, ಈ ಥರ 108 ಯಾವುದೇ ವಿಚಾರಗಳಿಂದ ಕೂಡ ನಾವು ಇವತ್ತು ತಿಳಿಸ್ತಕ್ಕಂಥ ಒಂದು ಸರಳ ಸುಲಭ ಪರಿಹಾರ ನಿಮ್ಮ ಜೀವನದ ಅಭಿವೃದ್ಧಿಗೆ ಮೊದಲ ಹೆಜ್ಜೆ ಆಗುತ್ತೆ. ಅಂದರೆ ಯಾವುದೇ ರೀತಿ ತಪ್ಪಾಗಲಾರ್ದು. ನೀವು ಮಾಡಬೇಕಾರೋ ಕೆಲಸ ಏನಪ್ಪ ಅಂತಂದರೆ, ಒಂದು ಗಾಜಿನ ಬೌಲ್ ತೊಗೊಳ್ಳಿ. ಒಂದು ಗಾಜಿನ ಬೌಲ್ ತೊಗೊಂಡು ಒಂದು ಇಡೀ ಕಲ್ಲುಪ್ಪು ತಗೊಳ್ಳಿ. ಆ ಕಲ್ಲುಪ್ಪು ಎಡಗೈಗೆ ಮತ್ತು ಬಲಗೈಯಲ್ಲಿ 2 ಕಲ್ಲುಪ್ಪು ಇಟ್ಟು ತಗೊಳ್ಳಿ. ಆ ಕಲ್ಲುಪ್ಪು ತೊಗೊಂಡು ನೀವೇನು ಮಾಡಬೇಕು, ಮನೆಯ ಸದಸ್ಯರು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಒಂದು ಲೈನಾಗಿ ಕೂರಿಸಿ. ಯಾವ ಕಡೆ? ದಕ್ಷಿಣಾಭಿಮುಖವಾಗಿ ಕೂರಿಸಿ. ಎಲ್ಲ ಕರೆಕ್ಟಾಗಿ ಬರ್ಕೊಳ್ಳಿ. 2 ಕೈನಲ್ಲಿ ಒಂದೊಂದು ಹಿಡಿ ಕಲ್ಲುಪ್ಪು ತಗೊಳ್ಳಿ. ಕಲ್ಲುಪ್ಪು ಅಂದರೆ ಈ ಅಯೋಡೈಸ್ ಉಪ್ಪೆಲ್ಲ ಆಗೋದಿಲ್ಲ, ವರ್ಕೌಟ್ ಆಗೋದಿಲ್ಲ, ಅದು ರಾಕ್ ಸಾಲ್ಟ್ ಆಗಿರಬೇಕು. ಅದನ್ನು ತಗೊಂಡು ದಕ್ಷಿಣ ಮುಖವಾಗಿ ನಿಮ್ಮ ಎಲ್ಲ ಮನೆಯವರು, ಗಂಡ ಹೆಂಡತಿ ಮಕ್ಕಳು, ತಂದೆ ತಾಯಿ ಅಣ್ಣ ತಮ್ಮ ಯಾರಿದ್ದಾರೆ ಅವರೆಲ್ಲ ದಕ್ಷಿಣ ಮುಖವಾಗಿ ಕೂತ್ಕೊಂಡು ನೀವೇನು ಮಾಡಬೇಕು, ಯಾರಾದರೂ ಒಬ್ಬರು ಹಿರಿಯರು ದೊಡ್ಡವರು ಅನ್ಸ್ಕೊಳ್ತಕ್ಕಂಥವ್ರು ಯಾರಾದರೂ ಒಬ್ಬರು ಇದ್ದರೆ ನೀವೇನು ಮಾಡಬೇಕು, ಬಲಗೈ ಮತ್ತು ಎಡಗೈಲಿ 2 ಕಲ್ಲುಪ್ಪು ತಗೊಂಡು ಒಂದು ಈ ಥರ ಕ್ಲಾಕ್ ವೈಸು ಮತ್ತು ಆಂಟಿ ಕ್ಲಾಕ್ ವೈಸ್ ಈ ರೀತಿ ಎಲ್ಲರಿಗೂ ಸುತ್ತಿ 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 ನೀವೇನು ಮಾಡಬೇಕು, ನಾನು ಹೇಳ್ದಾನೆ ಒಂದು ಗಾಜಿನ ಬೌಲ್ ಅಂತೇಳಿ ಆ ಗಾಜಿನ ಬೌಲ್ ಒಳಗಡೆ ಹಾಕಬೇಕು. ಎಡಗಡೆಯಿಂದ ಹೆಂಗೆ ಆಂಟಿ ಕ್ಲಾಕ್ ಸುತ್ತಬೇಕು, ಬಲಗಡೆಯಿಂದ ಕ್ಲಾಕ್ ವೈಸ್ ಸುತ್ತಬೇಕು. ಈ ರೀತಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಗಳಿಗೆ ನೀವೇನು ಮಾಡಬೇಕು, ತಲೆಗೆ ಸುತ್ತಿ 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 ನೀವು ಹಾಕಬೇಕು. ಇದು ಹಾಕಿದ ಮೇಲೆ ಏನು ಮಾಡಬೇಕು, ಈ ಗಾಜಿನ ಬೌಲನ್ನು ಯಾವುದಾದ್ರೂ ಒಂದು ದಿಕ್ಕಲ್ಲಿ, ಇಂಥದ್ದೇ ದಿಕ್ಕಂತಲ್ಲ, ಮನೆಯಲ್ಲಿ ಯಾವುದಾದ್ರೂ ಒಂದು ದಿಕ್ಕಲ್ಲಿ ತೊಗೊಂಡೋಗಿ ಇಟ್ಬಿಡ್ಬೇಕು. ಈ ಥರ ಯಾವಾಗ ಮಾಡಬೇಕು, ಪ್ರತಿ ಶನಿವಾರ ಮಾಡಬೇಕು, ಅಥವಾ ಪ್ರತಿ ಮಂಗಳವಾರ ಮಾಡಬೇಕು. ಇದನ್ನು ಮಾಡೋಬೇಕಂದಾಗ ಇನ್ನೊಂದು ಮಂತ್ರ ಒಂದಿದೆ. ಆ ಮಂತ್ರ ಏನಪ್ಪ ಅಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಇವತ್ತು ಯಾವುದೇ ಕಾರ್ಯತಡೆ ಅಥವಾ ಪೂಜೆಯಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳು ಧರ್ಮದ ಹಾದಿಯಲ್ಲಿ ಯಾವುದೇ ರೀತಿ ಹಿನ್ನಡೆ ಕೊಡೋದು ಬೇಡ, ಯಾವುದೇ ತಡೆ ಮಾಡೋದು ಬೇಡ, ಎಲ್ಲವೂ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳ್ತಕ್ಕಂತಹ ಒಂದು ಅದ್ಭುತ ದೈವ ಯಾವುದು ಅಂದರೆ ಪ್ರಥಮ ಪೂಜಿತ ಗಣಪತಿ. ಆ ಗಣಪತಿಯ ಮಂತ್ರವನ್ನು ನೀವು ಹೇಳ್ಕೋಬೇಕಾಗತ್ತೆ ಪ್ರತಿದಿನ 108 ಸಾರಿ. ಯಾಕಂದರೆ ಇದನ್ನು ಮಾಡಬೇಕಂದ್ರೂ ಕೂಡ ಆ ಮಂತ್ರವನ್ನು ಜಪ ಮಾಡಬೇಕಾಗತ್ತಂತೆ. ಆ ಜಪ ಮಾಡ್ಕೊಂಡು ಆ ಮಂತ್ರ ಹೇಳ್ಕೊಂಡು ನೀವೇನು ಮಾಡಬೇಕು, ಈ ರೀತಿಯಾಗಿರ್ತಕ್ಕಂತಹ ಒಂದು ತಂತ್ರವನ್ನು ನೀವು ಮಾಡಬೇಕಾಗತ್ತೆ. ಇದು ಬಹಳ ಸುಲಭವಾಗಿ ಸರಳವಾಗಿ ಪ್ರತಿಯೊಬ್ಬರು ಮಾಡ್ಕೊಳ್ತಕ್ಕಂಥ ತಂತ್ರ ಇದು. ಆ ಮಂತ್ರ ಏನಪ್ಪ ಅಂದರೆ ಓಂ ವಕ್ರತುಂಡಾಯ ಸ್ವಾಹ, ಓಂ ವಕ್ರತುಂಡಾಯ ಸ್ವಾಹ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ನೀವೇನು ಮಾಡಬೇಕು, ಎಲ್ಲ ಮಕ್ಕಳ ತಲೆ ಮೇಲೆ ಕ್ಲಾಕ್ ವೈಸು ಮತ್ತು ಆಂಟಿ ಕ್ಲಾಕ್ ವೈಸು ಈ ರೀತಿ ಅದನ್ನು ಸುತ್ತಿ ಸುತ್ತಿ ಆ ಒಂದು ಗಾಜಿನ ಬೌಲ್ ಒಳಗಡೆ ಹಾಕಿ ಅದನ್ನು ತೊಗೊಂಡೋಗಿ ಮನೆ ಯಾವುದಾದ್ರೂ ಮೂಲೆಯಲ್ಲಿ ಇಟ್ಬಿಡಿ. ಇದನ್ನು ಯಾವ ಬದಲಾವಣೆ ಮಾಡಬೇಕು, ಮಂಗಳವಾರ ಮಾಡಿದ್ರೆ ಮಂಗಳವಾರ, ಶನಿವಾರ ಮಾಡಿದ್ರೆ ಶನಿವಾರ ಬದಲಾವಣೆ ಮಾಡಬೇಕು. ಅಂದರೆ ಎಷ್ಟು, ವಾರಕ್ಕೆ 1 ಸರಿ. ಇದ್ರ ಜೊತೆಗೆ ನಾವು ದೈವನ ಆರಾಧನೆ ಮಾಡಬೇಕು, ಪ್ರಥಮ ಪೂಜಿತ ಗಣಪತಿನ ಆರಾಧನೆ ಮಾಡಬೇಕು. ಯಾಕಂದರೆ ಎಲ್ಲ ವಿಘ್ನಗಳು ನಿವಾರಣೆ ಮಾಡ್ತಕ್ಕಂಥನು ಅವನೊಬ್ಬನೇ. ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಗಣಪತಿ ಜಾತಕ ನೋಡಿ. ಇವತ್ತು ಎಷ್ಟೋ ಜನ ಜಾತಕ ಇಲ್ಲ, ಎಷ್ಟೋ ತಲೆಮಾರುಗಳಿಂದ ಜಾತಕ ಇಲ್ಲ, ಕೆಲವು ರಾಜ ಮಹಾರಾಜಗಳು ಜಾತಕ ಇದೆ ಇವತ್ತು. ಆದರೆ ನಮ್ಮಲ್ಲಿ ಕೇರ್ಲೆಸ್ಸು. ನಾವು ಮನೇಲಿ ಹುಟ್ಟಿದ್ದೀವಿ, ನಾವು ಹಾಸ್ಪಿಟ್ಲ್ ಹುಟ್ಟಿದ್ದೀವಿ, ಅಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಹುಟ್ಟಿದ್ದೀವಿ, ನಮ್ಮಪ್ಪ ಬರ್ಸಿಲ್ಲ ಅಥವಾ ಕಳೆದೋಯ್ತು, ಈಗ ಹಲವಾರು ರೀತಿಯಲ್ಲಿ ಹೇಳಿ ತಪ್ಪಿಸ್ಕೊಳ್ತೀರಾ.
ಆದರೆ ಕರ್ಮಗಳಿಂದ ಯಾವುದೇ ಕಾರಣಕ್ಕೂ ತಪ್ಪುಗಳು ಸಾಧ್ಯ ಇಲ್ಲ. ಇವತ್ತು ನಿಮ್ಮ ಹತ್ರ ಜಾತಕ ಇದೆ ಅಂತೇಳಿ ಯಾವ ಗ್ರಹಗಳು ನಿಮ್ಗೆ ತೊಂದರೆ ಕೊಡೋದಿಲ್ಲ, ಅಥವಾ ಜಾತಕ ಇಲ್ಲ ಅಂತ ಯಾವ ಗ್ರಹಗಳು ನಿಮ್ಮನ್ನು ಹಿಂಬಾಲಿಸೋದಿಲ್ಲ. ಎಲ್ಲರಿಗೂ ಒಂದೇ, ಜಾತಕ ಇರಲಿ ಇಲ್ಲದವರು ಎಲ್ಲರೂ ಕೂಡ ನಿಮ್ಗೇನಾಗುತ್ತೆ, ಇದು ಹಿಂಬಾಲಿಸ್ತಾನೇ ಇರ್ತದೆ. ಕರ್ಮಗಳು ಒಳ್ಳೆಯದು ಹಿಂಬಾಲಿಸುತ್ತೆ, ಕೆಟ್ಟದ್ದು ಹಿಂಬಾಲಿಸುತ್ತೆ. ಆದರೆ ಜಾತಕ ಇರಲಿ ಇಲ್ಲದೆ ಹೋಗಲಿ, ಈ ಉಪ್ಪಿನ ತಂತ್ರವನ್ನು ಏನು ಹೇಳ್ಕೊಟ್ಟೆ ಇವತ್ತು, ಆ ತಂತ್ರವನ್ನು ಮಾಡಿಕೊಂಡು ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಗಣಪತಿನ ಆರಾಧನೆ ಮಾಡಬೇಕು. ಗಣಪತಿ ಜಾತಕವನ್ನು ತೋರಿಸ್ತಾ ಇದ್ದೇನೆ ನೋಡಿ, ಭಾಳ ವಿಶೇಷವಾಗಿರ್ತಕ್ಕಂಥ ಗಣಪತಿ ಜಾತಕ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಗಣಪತಿ ಯಾವಾಗ ಹುಟ್ಟಿದ್ರು, ಇವ್ರ ಜಾತಕ ಹೇಗೆ ಬಂತು ಅಂತೇಳಿ. ಇದು ನಾವು ನಿರ್ಮಾಣ ಮಾಡಿದ್ದಲ್ಲ, ಋಷಿ ಮುನಿಗಳು ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂತಹ ಅದ್ಭುತವಾಗಿರೋ ಜಾತಕ. ಸುಮಾರು 5-6 ದೇವರುಗಳು, ಮುಖ್ಯವಾದ ದೇವರುಗಳ ಜಾತಕ ಇದೆ. ಅದನ್ನು ಕಾರ್ಯಕ್ರಮದಲ್ಲಿ ಆ ಸಂದರ್ಭ ಬಂದಾಗ ನಿಮಗೆ ಪ್ರದರ್ಶನ ಮಾಡ್ತೀನಿ. ಎಲ್ಲರೂ ಒಂದು ಫೋಟೋ ತಗೊಂಡು ನೀವೇನು ಮಾಡಬೇಕು, ಒಂದು ಬಿಳಿ ಹಾಳೆ ಮೇಲೆ ಇದನ್ನು ಪ್ರಿಂಟ್ ಹಾಕ್ಸ್ಕೊಳ್ತಿರೋ ಅಥವಾ ನೀವೇ ಕೈಯಲ್ಲಿ ಬರೀತಿರೋ, ಏನು ಮಾಡ್ತಿರೋ ಮಾಡಿಕೊಂಡು ಇದಕ್ಕೊಂದು ಫ್ರೇಮ್ ಹಾಕ್ಸ್ಬಿಟ್ಟು ನಾರ್ತ್ ಈಸ್ಟ್ ಕಾರ್ನರ್ಲಿ, ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ಲಿ ಈ ಜಾತಕವನ್ನು ಬರೆಸಿ ನೋಡಿ. ಗಣಪತಿ ಲಗ್ನ ಬಂದು ವೃಶ್ಚಿಕ ಲಗ್ನದಲ್ಲೇ ಕೇತು ಇದ್ದಾನೆ. ಗಣಪತಿ ಮದುವೆ ಆಗಿಲ್ಲ, ಬ್ರಹ್ಮಚಾರಿ. ಯಾಕಂದರೆ ಅವನಿಗೆ ಸಪ್ತಮದಲ್ಲಿ ಯಾರಿದ್ದಾರೆ, ವೃಷಭದಲ್ಲಿ ಶನಿ ರಾಹು ಇದ್ದಾರೆ. ಅಲ್ಲಿಗೆ ಆ ಶನಿ ರಾಹು ಇದ್ದರೆ ವೃಶ್ಚಿಕ ಲಗ್ನಕ್ಕೆ ಸಪ್ತಮದಲ್ಲಿ ಶನಿ ರಾಹು ಇದ್ದರೆ ಮದುವೆ ಆಗಲ್ಲ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಈ ರೀತಿ ಒಂದು ವಿಚಾರಗಳು ತಿಳ್ಕೊಂಡಾಗ ಆ ಗಣಪತಿಲಿರ್ತಕ್ಕಂತಹ ಒಂದು ಗುರುಬಲ ಆಗಿರ್ಬೋದು, ಅಥವಾ ರವಿ ಬಲ ಆಗಿರ್ಬೋದು, ಶುಕ್ರನ ಬಲ ಆಗಿರ್ಬೋದು, ಇವೆಲ್ಲ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಇದು ಗಣಪತಿ ನಿಜವಾದ ಒಂದು ಜಾತಕ. ಇದನ್ನು ಮನೇಲಿ ಇಟ್ಕೊಂಡು ನಾನು ಹೇಳ್ತಕ್ಕಂತಹ ಓಂ ಉಕ್ರತುಂಡಾಯ ಸ್ವಾಹ ಅಂತಕ್ಕಂತಹ ಆ ಮಂತ್ರವನ್ನು ಜಪ ಮಾಡಿಕೊಂಡು ಆರಾಧನೆ ಮಾಡ್ಕೊಳ್ತಾ ಬಂದರೆ, ದಿನನಿತ್ಯ ಮಾಡ್ಕೊಳ್ತಾ ಬಂದರೆ ನಿಮ್ಮ ಎಲ್ಲ ಕಾರ್ಯಗಳು ನಿರ್ವಹಣೆ ಆಗಿ ನೀವು ಏನು ಅಂದ್ಕೊಂಡಿದ್ದ ಅದೆಲ್ಲ ಆಗ್ತಾ ಹೋಗುತ್ತೆ. ಮತ್ತಷ್ಟು ತೀವ್ರವಾಗಿರ್ತಕ್ಕಂಥ ದೋಷ ಇತ್ತು ಅಂದರೆ ಜಾತಕದಲ್ಲಿ ತಡೆಗಳಿಗೆ ಏನು ಕಾರಣ ಅಂತಕ್ಕಂಥ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟು ಅದನ್ನು ಸರಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ.